ಹಾಯ್ ಹೆಲೋ ನಮಸ್ತೆ, ಎಲ್ಲರಿಗೂ ಕೊಂಕಣ್ ಟೇಸ್ಟ್ಸ್ಗೆ ಸ್ವಾಗತ. ನಾವು ಇವತ್ತು ಕೊಂಕಣ ಶೈಲಿಯ ರುಚಿಯಾದ ಬೂತಾಯಿ ಮೀನಿನ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ರೇವಿಯನ್ನು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು 10 ಬೂತಾಯಿ ಮೀನು, ಇದು ಕೊಂಕಣಿ ಭಾಷೆಯಲ್ಲಿ ತರ್ಲೆ ಅಂತ ಹೇಳ್ತೀವಿ. ನಾನು ಇದನ್ನು ಕ್ಲೀನ್ ಮಾಡಿ ಉಪ್ಪು ಹಾಕಿಟ್ಟಿದ್ದೀನಿ. ಅರ್ಧ ತೆಂಗಿನಕಾಯಿ, 5 ಬ್ಯಾಡಗೆ ಮೆಣಸಿನಕಾಯಿ, ಸ್ವಲ್ಪ ಮೆಂತ್ಯ, 1.5 ಚಮಚ ಕೊತ್ತಂಬರಿ ಕಾಳು, ಸ್ವಲ್ಪ ಅರಿಶಿಣ, ಉಪ್ಪು, ಸ್ವಲ್ಪ ನೆನೆಯಿಟ್ಟ ಹುಣಸೆ ಹಣ್ಣು, 8 ರಿಂದ 10 ಬೆಳ್ಳುಳ್ಳಿ ಕಾಳು. ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನಕಾಯಿ ತುರಿ, 5 ಬ್ಯಾಡಗೆ ಮೆಣಸಿನಕಾಯಿ, 1/4 ಟೀ ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ, 1.5 ಚಮಚ ಕೊತ್ತಂಬರಿ ಕಾಳು, 1/4 ಚಮಚ ಅರಿಶಿಣ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ನುಣ್ಣಗೆ ಆದಮೇಲೆ ಇದಕ್ಕೆ 8 ರಿಂದ 10 ಬೆಳ್ಳುಳ್ಳಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸ. ಈಗ ಇನ್ನೊಮ್ಮೆ ಲೈಟಾಗಿ ಗ್ರೈಂಡ್ ಮಾಡಬೇಕು. ಒಂದು ಪ್ಯಾನ್ಗೆ ರುಬ್ಬಿದ ಮಸಾಲೆನ ಹಾಕಿದ್ದೀನಿ. ಇದು ನೋಡಿ ತುಂಬ ನುಣ್ಣಗೆ ಆಗಬೇಕು ಮಸಾಲೆ. ಹಾಗೆ ನಿಮ್ಮ ಅಳತೆಗೆ ತಕ್ಕಂತೆ ನೀರನ್ನು ಸೇರಿಸಿ. ನಾನು ಇಲ್ಲಿ 1 ರಿಂದ 1.5 ಲೋಟದ ತನಕ ನೀರನ್ನು ಹಾಕಿದ್ದೀನಿ. ಜಾಸ್ತಿ ತೆಳುವಾಗಿಯೂ ಅಲ್ಲ, ಜಾಸ್ತಿ ಗಟ್ಟಿಯಾಗಿಯೂ ಅಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಮಸಾಲೆ ಅಷ್ಟೇ ಕುದಿಯಲು ಬಿಡಿ. ಚೆನ್ನಾಗಿ ಕುದಿತಾ ಇದೆ. ನೋಡಿ, ಈ ರೀತಿ ಕುದ್ದಿರಬೇಕು. ಈಗ ಮೀನನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮೀನಿಗೆ ಮೊದಲೇ ಉಪ್ಪು ಹಾಕಿರ್ತೀವಿ, ಅದಕ್ಕೆ ಇವಾಗ ಸ್ವಲ್ಪ ನೋಡಿ ಉಪ್ಪು ಹಾಕಿ. 5 ರಿಂದ 6 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನೋಡಿ, ಮೀನು ಚೆನ್ನಾಗಿ ಬೆಂದಿದೆ. ಬೂತಾಯಿ ಗ್ರೇವಿ ರೆಡಿಯಾಗಿದೆ. ನಾನು ಇಲ್ಲಿ ಅನ್ನದ ಜೊತೆಗೆ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀರು ದೋಸೆ ಜೊತೆ, ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತಗೋಬಹುದು. ಇದರಲ್ಲಿ ಬೂತಾಯಿ ಫ್ರೈ ಇದೆ. ಇದರ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.